ಈ ದಿವಸ ಅಫ್ರೋಜ್ ಬಗ್ಗೆ ತಮ್ಮ ನೇತೃತ್ವದಲ್ಲಿ ಹರೀಶ್ ಗೌಡ ನೇತೃತ್ವದಲ್ಲಿ ಜನತಾದಳ ವತಿಯಿಂದ ತಮ್ಮ ಕರೆಗೆ ಹೋಗೋಕೆ ಇಷ್ಟು ಜನ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ನಡೆಸಿದ ಈ ಕಾರ್ಯಕ್ರಮದ ಬಗ್ಗೆ ಸಭೆ ಬಗ್ಗೆ ತಾವೇಳಿ ಸರ್. ನಮಸ್ಕಾರ, ನಾನು ಎಸ್ ಕುಮಾರ್ ಪಾಷಾ ಅಂತ, ಬೆಂಗಳೂರು ನಗರ ಕಾರ್ಯಾಧ್ಯಕ್ಷ, ಅಲ್ಪಸಂಖ್ಯಾತರ ವಿಭಾಗ. ಇಲ್ಲಿ ನಾವು ಸುಮಾರು ವರ್ಷಗಳಿಂದ ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ದೊಡ್ಡವರ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದಿಂದ ನಮ್ಮ ಕುಮಾರಣ್ಣ ಜೆಡಿಎಸ್ ಪಕ್ಷದ ಮೇಲೆ ಅಭಿಮಾನ ಇದೆ. ನಾವು ಪಕ್ಷಕ್ಕೆ ದುಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಇಷ್ಟು ವರ್ಷಗಳಿಂದ ಫಾಲೋ ಅಪ್ ಮಾಡ್ಕೊಂಡು ಗೆದ್ದುಕೊಂಡು ಬರ್ತಾ ಇದೆ. ಏನೇನೋ ದುರಾಸೆ ತೋರಿಸ್ಬಿಟ್ಟು ಬಂದಿದೆ. ಈಗ ನಮ್ಮ ಅಲ್ಪಸಂಖ್ಯಾತರಲ್ಲಿ 50%, 50%ಗಿಂತ ಜಾಸ್ತಿ ಅನುಭವ ಆಗಿದೆ. ಕಾಂಗ್ರೆಸ್ ಪಕ್ಷ ಏನಾಗಿದೆ, ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಅಲ್ಪಸಂಖ್ಯಾತರು ದೊಡ್ಡವರು ಯಾರಿದ್ರು ಆ ಪಕ್ಷದಲ್ಲಿ, ಅವ್ರಿಗೆ ಸ್ಥಾನಮಾನ ಏನ್ ಕೊಟ್ಟಿದ್ದಾರೆ ಈ ಬಾರಿ 3 ವರ್ಷ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಅವರು ಪಕ್ಷ ಬಿಟ್ಟು ಹೋಗೋ ಚಾನ್ಸಸ್ ಇದೆ. ದೊಡ್ಡ ದೊಡ್ಡ ಲೀಡರ್ಗಳು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನೋಡಿ, ಸಿದ್ದರಾಮಯ್ಯನವರು ಪಾಪ ಅವ್ರು ನೋಡ್ಬಿಟ್ಟು ನಮ್ಗೆ ಬಹಳ ಬೇಜಾರಾಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗ್ತಾ ಇದ್ದಾರೆ ಇಲ್ಲಿಂದ. ಇವರು ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳೆದಿದ್ದೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಪಕ್ಷದಲ್ಲಿ. ಆ ಕಡೆಯಿಂದ ಒಬ್ರು ಬರ್ತಾ ಇದ್ದಾರೆ, ಮಾತಾಡೋಗೆ ಕೈ ಎತ್ತವ್ರು ನಮಸ್ಕಾರ ಅಂತೂ ಮಾಡೋಷ್ಟು ಅನುಭವ ಇಲ್ವ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ಇದು ನಮ್ಮ ಪಕ್ಷ ಯಾವತ್ತೂ ಅಷ್ಟೇ, ನಮ್ಮ ಯಾವುದೇ ಭಾಷೆ ಆಗ್ಲಿ, ಯಾವುದೇ ಮತ ಇರ್ಲಿ, ಈ ಮತ ಆ ಮತ ಅಂತ ನೋಡ್ಲಿಲ್ಲ. ದೇವೇಗೌಡ ಕುಮಾರಣ್ಣನವರು, ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಗೆಲ್ಲ ಜೊತೆಯಲ್ಲಿ ತಗೊಂಡು ಪಕ್ಷ ಮುಂದೆ ನಡೆಸೋಣ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಹುಮ್ಮಸ್ ಕೊಟ್ಟಿದ್ದಾರೆ. ನಾವು ಅದೇ ಪ್ರಕಾರ 28ಕ್ಕೆ ಕುಮಾರಣ್ಣನವ್ರಿಗೆ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಮುಂದೆ ತಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್.